ನಮಸ್ಕಾರ ರೈತ ಬಾಂಧವರೇ. ನಾನಿವತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಚೋರ್ನಾರ್ ಅಂತ ಒಂದು ಗ್ರಾಮ ಇದು. ಇವಾಗ ನೀವೇನು ಅಡಿಕೆ ಗಿಡ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 1 ವರ್ಷ 5 ತಿಂಗಳು ಅಡಿಕೆ ಗಿಡ. ಇವರು ಗಿಡ ಹಚ್ಚಿ 6 ತಿಂಗಳಿಗೆ ನನ್ನನ್ನು ಒಂದು ಯೂಟ್ಯೂಬ್ ಕೂಡ್ಲಿಗಿ ವಿಡಿಯೋ ನೋಡಿ ಕರೆ ಮಾಡಿದರು. ಬಂದ್ಬಿಟ್ಟು ನಾನು ಕೊಡಲೆಲ್ಲ ವಿಸಿಟ್ ಮಾಡಿ ಕಂಪ್ಲೀಟ್ ಇವರಿಗೆ ನಮ್ಮ ಮೆಡಿಸಿನನ್ನು ನಾನು ಕೊಟ್ಟಿದ್ದೆ. ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿನ ಅಳವಡಿಕೆ ಮಾಡೋಕ್ಕೆ ಹೇಳಿದ್ದೆ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು 1 ವರ್ಷದ ಮೇಲೆ 5 ರಿಂದ 6 ತಿಂಗಳು ಬೆಳೆ. ಕಂಪ್ಲೀಟ್ ಬೆಳವಣಿಗೆ ಆಗಿರೋದನ್ನು ನಮ್ಮ ಯುವ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ರಘು ಅಂತ ಹೇಳಿ ಸರ್. ನಮ್ಮದು ನಿಮ್ಮ ಹೆಸರು ರವಿ ಸರ್. ನೀವು ಅಣ್ಣ, ಇವ್ರ ತಮ್ಮ ಸರ್. ಅವ್ರು ನಿಮ್ಮ ತಂದೆಯವ್ರು? ನಮ್ಮ ತಂದೆಯವರು ಸರ್. ಸರ್, ಇವಾಗ ನಾನು ಈಗ ಈ ಪ್ಲಾಟಿಗೆ ಬಂದಿದ್ದೀನಲ್ಲ, ಇದು ಯಾವ ಜಿಲ್ಲೆಯಲ್ಲಿದೆ, ಯಾವ ತಾಲೂಕಲ್ಲಿ ಇರುತ್ತೆ? ವಿಜಯನಗರ ಡಿಸ್ಟಿಕ್ ಕೂಡ್ಲಿಗಿ ತಾಲೂಕು ಅಂತ ಸರ್. ಏಡಿಗುಡ್ಡ ಕೊಳರೆಡ್ಡಿ ಅಂತೇಳಿ ನಮ್ಮ ಊರ ಹೆಸರು. ಇದು ಗಿಡ ಹಾಕಿ ಬಂದ್ಬಿಟ್ಟು ಸರ್, ಈಗ ಒಂದು 18 ಮಂತ್ಸ್ ಆಗಿದೆ ಸರ್. 18 ಮಂತ್ಸ್ ಆಯಿತಾ? 18 ಮಂತ್ಸ್ ಆಗಿದೆ. ಈಗ ನೀವು ಯಾವ ಟೈಮಲ್ಲಿ ನಾನಿಲ್ಲಿ ಈ ತೋಟಕ್ಕೆ ಬಂದಿದ್ದು? ಸರ್ ನಾವು ಗಿಡ ಇದು ನೆಟ್ಬಿಟ್ಟು ಒಂದು 8 ತಿಂಗಳಿಗೆ ಬಂದಿದ್ರಿ ಸರ್. ನೀವು 8 ತಿಂಗಳಿಗೆ? 8 ತಿಂಗಳಿಗೆ ಬಂದಿದ್ರಿ. ಈಗ ನನ್ನನ್ನು ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ನೀವು ವಿಡಿಯೋ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸರ್, ಇದು ಅಡಿಕೆ ಗಿಡದ ಬಗ್ಗೆ. ಅಲ್ಲಿ ಸಿಕ್ಕಿರಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲಿಂದ ಕಾಂಟ್ಯಾಕ್ಟ್. ಕೂಡ್ಲಿಗಿದ್ದು ವಿಡಿಯೋ ನೋಡ್ಬಿಟ್ಟು ನೀವು ಕಾಲ್ ಮಾಡಿ. ಬೇರೆಗುಡ್ಡದಲ್ಲಿ ಪಂಪಣ್ಣ ಅಂತೇಳಿ ಅವ್ರು ಒಳಗೆ ಗಾಡಿ ಬಂದು ಅದು ನೋಡ್ಬಿಟ್ಟು ನಾನು ಕಾಲ್ ಮಾಡಿದ್ದೆ. ಇವಾಗ ಪ್ರೆಸೆಂಟು ನಾವು ಜುಲೈ ತಿಂಗಳಲ್ಲಿದ್ದೀವಿ, 2024. ಹೌದು. ನಿಮಗೆ ಈ ವರ್ಷ ಬೇಸಿಗೆ ಹೆಂಗೆ ಅನಿಸ್ತು? ಸರ್ ಸಿಕ್ಕಾಪಟ್ಟೆ ಬೇಸಿಗೆ, ಸಿಕ್ಕಾಪಟ್ಟೆ ಬಿಸಿಲು, 40 ಡಿಗ್ರಿ ಟೆಂಪರೇಚರ್ ಬಿಸಿಲು. ನಮ್ಮ ಬೋರ್ವೆಲ್ ನೀರೆಲ್ಲ ಒಂದು ಅರ್ಧ ಇಂಚ್ ನೀರು ಬರ್ತಿತ್ತು. ಅದರಲ್ಲೇ ಡ್ರಿಪ್ ಮಾಡಿಬಿಟ್ಟು ಒಂದೊಂದು ಸೈಡ್ ಅಷ್ಟೇ ಬಿಟ್ಟಿದ್ವಿ ಸರ್. ಆ ಸೈಡ್ ಒಂದು ದಿನ, ಈ ಸೈಡ್ ಒಂದು ದಿನ ನೆನೆಸ್ಕೊಂಡು ಹೆಂಗೋ ಕಷ್ಟಪಟ್ಟು ಮೇಂಟೈನ್ ಮಾಡ್ಕೊಂಡಿದ್ದೀವಿ ಸರ್. ನಿಮ್ದೇನು ಸರ್ ಕ್ವಾಲಿಫಿಕೇಷನು? ಸರ್ ನಾನು ಡಿಗ್ರಿ ಕ್ವಾಲಿಫೈ ಸರ್, BSc ಫೈನಲ್ ಇಯರ್ಸ್. BSc ಫೈನಲ್ ಸೈನ್ಸ್. ಹಾಂ ಸರ್. ಈಗ ಅಕಾರ್ಡಿಂಗ್ ಟು ನಿಮಗೆ ಸೈನ್ಸ್ ಪ್ರಕಾರನೇ ಟೆಕ್ನಾಲಜಿ ಬೇಸಲ್ಲಿ ನಾನು ಮಾತಾಡ್ತೀನಿ. ಟೆಂಪ್ರೇಚರ್ 40-42 ಬಂದರೆ ಅಡಿಕೆಗೆ ಏನು ಎಫೆಕ್ಟ್ ಆಗುತ್ತೆ ಸರ್? ಇದೆಲ್ಲ ಬರ್ನ್ ಆಗೋಗುತ್ತೆ ಸರ್. ಫುಲ್ ಡೈರೆಕ್ಟಾಗಿ ಸನ್ಲೈಟ್ ಬಿದ್ದರೆ, ಸನ್ಲೈಟ್ ಬಿದ್ದು ಅವು ಡೆವಲಪ್ಮೆಂಟ್ ಆಗಿದೆಯಲ್ಲ ಸರ್, ಗಿಡ ಎಲ್ಲ ಫುಲ್ ಇದಾಗಿದ್ವಿ ಸರ್. ಬರ್ನ್ ಆಗುತ್ತಲ್ವಾ? ನೀವು ನೋಡಿದ್ದೀರಾ ಸುಮಾರಷ್ಟು ಜನ ಅಡಿಕೆ ಇಲ್ಲಿ ನಿಮ್ಮಲ್ಲಿ ಹಾಕಿರೋರು ಸುತ್ತಮುತ್ತ ಹಾಕಿದ್ದಾರೆ ಸರ್. ನಮ್ಮ ಕಡೆನೆ ನಮಗೂ ಕೇಳಿದ್ರು ಅವರು. ಅವರಿಗೂ ನಿಮಗೆ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಅವ್ರದ್ದು ನಮ್ದು ಈ ಗ್ರೀನ್ ಪ್ಲಾಂಟ್ ಗೊಬ್ಬರ ಯೂಸ್ ಮಾಡ್ತಿದ್ದ, ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತಿದ್ದ ನಮ್ದು ಎಲ್ಲ ಸುತ್ತಮುತ್ತ ಎಲ್ಲ ಆಶ್ಚರ್ಯ ಪಡ್ತಿದ್ದಾರೆ ಸರ್. ಈಗ ಆಲ್ರೆಡಿ ಈಗ ನೋಡ್ತಿದ್ದೀರಾ, ಒಂದು ಗಂಡು ಬಂದಿದೆ. ಹಾಂ ಸರ್. ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬುಡನೂ ಅಲ್ವಾ? ಹೌದು ಸರ್. ಇವೆಲ್ಲ ಕಂಪ್ಲೀಟ್ ನಾವೇನು ಈಗ ನೋಡ್ತಾ ಇರೋದು, ಈಗೇನು ವಿಡಿಯೋ ನಾನೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಕಂಪ್ಲೀಟ್ ನೀವೇ ಮೇಂಟೈನ್ ಮಾಡಿರೋದು? ನೀವೇ ಇಬ್ಬರೇ ಮೇಂಟೈನ್ ಮಾಡಿರೋದು. ಏನೇನು ಬಳಕೆ ಮಾಡಿದ್ರಿ, ಯಾವ ಥರ ರಿಸಲ್ಟ್ ನಿಮಗೆ ಕಾಣಿಸ್ತು ಸರ್? ನಿಮ್ಮದು ಗ್ರೀನ್ ಪ್ಲಾನೆಟ್ ಕಡೆಯಿಂದ ನಿಮ್ಮದು ಭೂಮಿ ಪವರ್ ಮತ್ತು ಫಂಗೈಟು, ನ್ಯೂಟ್ರಿಷನ್ಸ್ ಮತ್ತು ಅದೆಲ್ಲ ಜಿಂಕ್ ಸಲ್ಫೇಟ್ ಅಂತೇಳಿ ಮಿಕ್ಸ್ ಮಾಡಿ ಒಂದೊಂದು ಟೈಮ್ 50-50 ಒಂದು ಗಿಡ 50 ಗ್ರಾಮ್ಸ್ ಕೊಟ್ಟಿದ್ದೀವಿ ಸರ್. ಹಂಗಾಗಿ ಗಿಡ ಚೆನ್ನಾಗಿ ಬಂದಿದೆ. ಸುತ್ತಮುತ್ತ ಯಾರೂ ಈ ಥರ ಬಂದಿಲ್ಲ ಸರ್, ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಸುತ್ತಮುತ್ತ ಯೂಸ್ ಮಾಡಿ ಒಂದು ನಾಟಿ ಮಾಡಿ ಒಂದು 3 to 4 years ಆಯ್ತು ಸರ್. ಇಷ್ಟೆಷ್ಟಿದೆ ಸರ್ ಗಿಡಗಳು, ಏನು ಬೆಳೆದೇ ಇಲ್ಲ, ಗ್ರೋತ್ ಆಗಿಲ್ಲ, ಗ್ರೋತ್ ಇಲ್ಲ ಸರ್. ಈಗ ನೀವಿಬ್ಬರು ಸರ್, ಈಗ ನಾನು ಈಗೇನು ನಿಮ್ಮನ್ನು ಮಾತಾಡಿಸ್ತಿದ್ದೀನಿ, ಹೌದು. ನೀವೀಗ ಯಂಗ್ಸ್ಟರ್ ಇದ್ದೀರಾ, ಯಂಗ್ ಜನ್ರೇಷನ್. ಈಗಿನ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ರೈತರಿಗೆ ನೀವು ಮಾದರಿ ಆಗ್ತಿದ್ದೀರಾ. ಈ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಸರ್, ಶೋರ್. ಇದ್ರ ನಾನು ಸಂಪೂರ್ಣವಾಗಿ ನಾನು ಮಾಡಿರೋಂಥ ಎಲ್ಲ ವಿಡಿಯೋಗಳು ಪಾರದರ್ಶಕವಾಗಿದ್ದಾವೆ. ನೀವು ಯೂಸ್ ಮಾಡಿದ್ದೀರಾ, ರಿಸಲ್ಟು ತಗೊಂಡಿದ್ದೀರಾ. ಆ್ಯಸ್ ಎ ಸ್ಟೂಡೆಂಟ್, ನೀವೀಗ ಫೈನಲ್ ಇಯರ್ BSc ಅಲ್ವಾ? ನೀವು ಕೂಡ ಟೆಸ್ಟ್ ಮಾಡಿದ್ದೀರಾ ಪ್ರಾಡಕ್ಟ್ ಹೆಂಗಿದೆ ಏನು ಅಂತ ಅಂದು, ಡೈಲ್ಯೂಟ್ ಆಗುತ್ತಾ ಇಲ್ವಾ ಅಥವಾ ಸರ್ ನಾವು ಯೂಸ್ ಮಾಡಿರೋದು ಎಲ್ಲ ಸರ್ಚ್ ಮಾಡಿದ್ದೀರಾ? ಎಲ್ಲ ಸರ್ಚ್ ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡು ನೀವು ನೋಡಿದ್ದೀರಲ್ವಾ? ಈಗ ನೆಕ್ಸ್ಟ್ ಬರೋ ನಾವು ಬೆಳೆ ಬೆಳೆದಿರ್ತಕ್ಕಂಥ ಹೊಲ ಪ್ಲಾಟ್ಗಳಿಗೆ ಭೇಟಿ ಕೊಟ್ಟು ಅವರೆಲ್ಲ ವಿಚಾರಿಸಿ ಇದು ಬಂದು ಹಾಕಿದ್ರೆ ಹೆಂಗೆ ಅಂತೆಲ್ಲ ವಿಚಾರಿಸ್ಬಿಟ್ಟು ಹಾಕಿದ್ವಿ ಸರ್. ಯಾಕಂದರೆ ಸುಮ್ಮನೆ ಮಾಡೋದಲ್ಲ ಸರ್, ಬಂಡವಾಳ ಹಾಕಿರೋದು ಇದು. ಹೌದೌದು. ಈಗ ಇನ್ನೊಂದೇನಾಗುತ್ತೆ, ಈ ಗ್ರೀನ್ ಪ್ಲಾನೆಟ್ ಅಂದ ತಕ್ಷಣ ಕೆಲವರು ಏನೋ ನಿಮ್ಮದು ರೇಟ್ ಜಾಸ್ತಿ ಅಂತ ಹೇಳ್ತಾರೆ, ಅಥವಾ ಪ್ರಾಡಕ್ಟ್ ನಮಗೆ ಅವೈಲಬಿಲಿಟಿ ಸಿಗಲ್ಲ ಅಂತ ಹೇಳ್ತಾರೆ ಸರ್. ಒಳ್ಳೇದು ಯಾವುದು ಕಾಸ್ಟ್ಲಿ, ಬೆಲೆ ಜಾಸ್ತಿ ಅಲ್ವಾ ಸರ್? ಹೌದು. ಅಷ್ಟು ಚೀಪಾಗಿ ಯಾವುದು ಸಿಗಲ್ಲ. ಆಮೇಲೆ ನನಗೂ ಇಲ್ಲಿ, ನಂದು ಆ್ಯಕ್ಚುಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ, ನನಗೂ ಇಲ್ಲಿಗೂ ನಿಮಗೆ ಒಂದು 200 ಕಿಲೋಮೀಟರ್ ನಿಯರ್ ಆಗುತ್ತೆ. ನನ್ನ ಸರ್ವಿಸ್ ಹೆಂಗಿದೆ ನಿಮಗೆ? ಸರ್ ಚೆನ್ನಾಗಿದೆ ಸರ್. ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತೀರಾ. ನಾವು ಯಾವುದೇ ಡೌಟ್ ಇದ್ರೆ ಕೇಳ್ಬೋದು. ನಾವು ಫೋನ್ ಮಾಡಿ ಮತ್ತು ಗಿಡಗಳೆಲ್ಲ ಫೋಟೋಗಳೆಲ್ಲ ಹಾಕಿದ್ರೆ ನೀವು ನೋಡಿಬಿಟ್ಟು ಯಾವ ಥರ ಆಗಿದೆ, ಏನಾಗಿದೆ ಅಂತೆಲ್ಲ. ಓಕೆ ಸರ್. ನಾನು ಒನ್ ಟೈಮ್ ಭೇಟಿ ಕೊಟ್ಟಾದ್ಮೇಲೆ ಎಲ್ಲ ನಿಮಗೆ VRL ಥ್ರೂ ಬಂದಿದೆ, ಮೆಟೀರಿಯಲ್ ಎಲ್ಲ VRL ಥ್ರೂ ಬಂದಿದೆ, ಎಲ್ಲ ಲೀಗಲಿ ನಿಮಗೆ ಸರ್ವಿಸ್ ಬೇಸಲ್ಲಿ ಕೆಲಸನೂ ಆಗ್ತಾ ಇದೆ. ಈಗ ನಾನು ನಿಮ್ಮ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾಗೆ. ಕೆಲವರು
ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳ್ತಾರೆ. ಓಕೆ ಸರ್. ನಿಮ್ಮಿಬ್ಬರದ್ದು ನಂಬರ್ನ ಸಪ್ರೇಟಾಗಿ ಹೇಳಿ. ಫಸ್ಟ್ ನಿಮ್ಮ ನಂಬರ್ ಹೇಳಿ ಸರ್. ನಂದು ನಂಬರ್ ಬಂದ್ಬಿಟ್ಟು 9535705228 ಸರ್. ನಿಮ್ಮ ಹೆಸರು ರಘು ಅಲ್ಲ? ನಮ್ಮ ಹೆಸರು ರಘು ಅಂತೇಳಿ. ನಿಮ್ಮ ನನ್ನ ಹೆಸರು ರವಿ ಅಂತ ಹೇಳಿ. ನನ್ನ ನಂಬರು 8123396247. ನೀವು BSc ಫೈನಲ್ ಇಯರ್ ಸೈನ್ಸ್ ಸ್ಟೂಡೆಂಟು. ನಿಮಗೆ ಏನೇ ಡೌಟ್ ಇದ್ದರೂ ರೈತರು ಕಾಲ್ ಮಾಡ್ಬೋದಲ್ವಾ? ಓಕೆ ಸರ್. ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು ಸರ್, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಈಗ ನೀವು ರೈತಾಪಿ ಕುಟುಂಬಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗ್ರೀನ್ ಪ್ಲಾನೆಟ್ ಬಗ್ಗೆ? ಸರ್, ರೈತಾಪಿ ಕುಟುಂಬ ಬಂದ್ಬಿಟ್ಟು ಗ್ರೀನ್ ಪ್ಲಾನೆಟ್ ಅಂದರೆ ಒಂದು ಇದು ಸರ್, ಯಾವ ಥರ ಅಂದ್ಬಿಟ್ರೆ ಮಿಷನ್ ಸೇವ್ ದ ಮದರ್ ಅರ್ಥ ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಬಂದಿದ್ದಾರೆ ಇವರು. ಹೌದು ಸರ್. ನಿಮಗೆ ಇದು ವರ್ತ್ ಅನಿಸಿದೆಯಾ? ವರ್ತ್ ಸರ್. ವರ್ತ್ ಇಲ್ಲ ಅಂದರೆ ಯಾಕೆ ಆಗ್ತಾರೆ ಸರ್? ನಿಮ್ಮನ್ನ 200 ಕಿಲೋಮೀಟ್ರಿಂದ ದೂರದಿಂದ ನೀವು ಬಂದು ಸರ್ ನಾವು ಇಲ್ಲೇ ಯಾವುದಾದ್ರೂ ಕೆಮಿಕಲ್ ಸ್ಪ್ರೇ ಮಾಡಿ ಸರ್. ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಯೂಸ್ ಆಗಲ್ಲ ಸರ್. ನಮ್ಮ ಎರೆಹುಳು ಅವೆಲ್ಲ ಸತ್ತೋಗ್ತಾವೆ ಭೂಮಿಯಿಂದ. ಅದಕ್ಕೆ ನಾವು ಸಾವಯವ ಕೃಷಿ ಮಾಡ್ಬೇಕಂತ ಹೇಳಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಈಗ 42-43 ಡಿಗ್ರಿ ಟೆಂಪ್ರೇಚರ್ವರೆಗೂ ಬಂತು. ಟೋಟಲ್ ಇದು ಎಷ್ಟು ಗಿಡ ಇದೆ ಇದು? ಸರ್ ಒಂದು 930 ಸರ್. 930 ಪ್ಲಸ್ ಇದೆ. ನಿಮ್ಮದು ನೀರು ಇರೋದು ಎಷ್ಟಿದು? ಸರ್ ಒಂದು 3 ಇದೆ ಸರ್. ಒಂದು 3 ಇಂಚ್ ಬರುತ್ತೆ ಮಳೆ ಚೆನ್ನಾಗಿ ಬಂದರೆ. ಮಳೆ ಇರಲಿಲ್ಲ ಅಂದರೆ ಒಂದು 1/2 ಇಂಚ್ ಕಂಟಿನ್ಯೂ. ಬರೀ ಅರ್ಧ ಇಂಚ್ ಅಷ್ಟೇ. ಅರ್ಧ ಇಂಚ್ ನೀರಲ್ಲೇ ನೀವು ಪೂರ್ತಿ ಮೇಂಟೈನ್ ಮಾಡಿ. ಬೇಸಿಗೆಯಲ್ಲಿ ಹೋಗಿದ್ದು ಸರ್ ನೀರೆಲ್ಲ ಅರ್ಧ ಇಂಚ್ ಬರ್ತಿತ್ತು ಅಷ್ಟೇ. ಅರ್ಧ ಇಂಚಲ್ಲೇ ಕಷ್ಟಪಟ್ಟು ನೈಟ್ ಎಲ್ಲ ಇಲ್ಲಿ ಬಂದ್ಕೊಂಡಿವಿ. ಕರಡಿ ಕಾಟ, ಇಲ್ಲಿ ತೋಟ ಹಾಕಿದ್ದಾರೆ, ಹಣ್ಣಿನ ತೋಟ, ಕರಡಿ ಇದೆ, ಡೈಲಿ ಓಡಾಡುತ್ತೆ. ಈಗ ಈ ಅರ್ಧ ಇಂಚ್ ನೀರಲ್ಲೇ ಎಷ್ಟು ಗಿಡ ಬದುಕಕ್ಕೆ ಕಾರಣ ಒಂದು ನಿಮಗೆ ಹ್ಯೂಮಸ್, ಭೂಮಿಯಲ್ಲಿರುವಂಥ ಹ್ಯೂಮಸ್ ಮೇಂಟೈನ್ ಮಾಡಿದೆ. ನೀವು ಗ್ರೀನ್ ಪ್ಲಾಂಟ್ ಗೊಬ್ಬರದಿಂದ ಬರೋ ಶಕ್ತಿಯಿಂದ ಅದು ನ್ಯೂಟ್ರಿಯೆಂಟ್ಸಿಂದ ಉಳ್ಕೊಂಡಿದೆ. ಸೊ ನಾನೀಗ ನಾನೀಗ ಕೆಲವು ಕಡೆ ಎಲ್ಲ ನಮ್ಮ ಬೋರ್ವೆಲ್ ಹಾಕ್ಸಿ ಫೇಲ್ ಆಗಿದ್ದಾರೆ ಸರ್. ಆಳ್ಬಿಟ್ಬಿಟ್ರು, ಒಣಗೋಗ್ಬಿಟ್ಟು ಸರ್, ಗಿಡ ಎಲ್ಲ ಒಣಗೋಗ್ಬಿಟ್ಟು. ಈ ಕಡೆ ಪಕ್ಕದ ಹಳ್ಳಿನೇ. ಹಾಂ, ಸರಿ ರಘು ಅವರೇ, ಈ ವಿಡಿಯೋನ ಹಾಕ್ತೀನಿ. ಸುಮಾರು ಜನ ನಿಮಗೆ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ತಾರೆ ಅಥವಾ ತೋಟ ನೋಡಬೇಕು ಅಂತ ಬರ್ತಾರೆ. ಈಗ ತೋಟ ನೋಡೋಕೆ ಬರೋರಾದ್ರೆ ಯಾವ ರೂಟಲ್ಲಿ ಬರ್ಬೇಕು ಅವರು ಕೂಡ್ಲಿಗಿಂದ? ಸರ್ ನಮ್ಮ ಕೂಡ್ಲಿಗೆ ಬಂದ್ಬಿಟ್ಟು ಕೂಡ್ಲಿಗಿಂದ ಚೋರ್ನೂರು ರೋಡ್ ಅಂತೇಳಿ, ಇಲ್ಲಿ ನಮ್ಮ ಮನೆ ಹತ್ರ ಬಂದರು ಗುಡೇಕೋಟೆ ರೋಡಲ್ಲಿ ಬಂದು ನಮ್ಮ ಮನೆ ಇದೆ ಸರ್. ಅಲ್ಲಿಂದ ಬಂದು ನಮ್ಮ ಮನೆಯಿಂದ ಕರ್ಕೊಂಬರ್ತೀವಿ. ಇಲ್ಲಿ ಚೋರ್ನೂರು ರೋಡಲ್ಲಿ ಬಂದು ಇಲ್ಲಿ ಆದರ್ಶ ಸ್ಕೂಲ್ ಅಂತ ಇದೆ ಸರ್. ಅಲ್ಲಿ ಆದರ್ಶ ಸ್ಕೂಲ್ ಅಂತ ಬಂದ್ಬಿಟ್ಟು ನಾವು ಫೋನ್ ಮಾಡಿದ್ರೆ ನಾವು ಬಂದು ಕರ್ಕೊಂಡು ಹೋಗ್ತೀನಿ ಸರ್. ತೋರಿಸ್ತೀರಲ್ಲ? ತೋರಿಸ್ತೀನಿ ಸರ್. ಸರಿ, ಈಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ. ಎಲ್ಲ ರೈತರಿಗೂ ಅನುಕೂಲ ಆಗಲಿ, ಒಳ್ಳೆ ಮಾಹಿತಿ ಕೊಡಿ.